ಹೆಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಶಿರಡಿ ಟೆಂಪಲ್ ಮತ್ತು ಅನ್ನ ಆಲಯ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಹೇಗಿದೆ ಶಿರಡಿ ಅಂತ ಹೇಳಿಬಿಟ್ಟು. ನಾನು ನಿಮಗೆ ಪ್ರೀವಿಯಸ್ ಪಾರ್ಟ್ 1 ವೀಡಿಯೋಲಿ ಹೇಳಿದ್ದೆ, ನಾವು ಟೆಂಪಲ್ಗೆ ಹತ್ತಿರದಲ್ಲೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಸೊ ವಾಕಬಲ್ ಡಿಸ್ಟೆನ್ಸ್ ಇತ್ತು. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಯಾರೆಲ್ಲ ಸಾಯಿಬಾಬಾ ಬುಕ್ ಓದಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಖಂಡೋಬಾ ದೇವಸ್ಥಾನದ ಬಗ್ಗೆ. ಸೊ ನಾವು ಫಸ್ಟು ಖಂಡೋಬಾ ದೇವಸ್ಥಾನ ವಿಸಿಟ್ ಮಾಡಿ ಆಮೇಲೆ ಸಾಯಿಬಾಬನ ದರ್ಶನ ಮಾಡ್ಕೋಬೇಕು. ಇಲ್ಲಿ ನೀವು ನೋಡ್ತಿರೋದೇ ಖಂಡೋಬಾ ದೇವಸ್ಥಾನ, ಹಾಗೆ ದೇವರು. ನೆಕ್ಸ್ಟ್ ನಾವು ಅಲ್ಲಿಂದ ಟೆಂಪಲ್ ಕಡೆ ಹೊರಟ್ವಿ. ಇಲ್ಲಿ ಮೇಯ್ನ್ ನಿಮಗೆ ಟೆಂಪಲ್ ಮುಂದೆ ನಿಮಗೊಂದು ಪಾರ್ಕ್ ಸಿಗುತ್ತೆ. ಆ ಪಾರ್ಕಲ್ಲಿ ಒಂದು ಸ್ಟ್ಯಾಚ್ಯೂಗಳು ಇಟ್ಟಿದ್ದಾರೆ. ಸಾಯಿಬಾಬಾ ಅವರ ಉತ್ಸವ ಮೆರವಣಿಗೆದು, ಆಮೇಲೆ ಅವರು ನೀರು ಹಾಕ್ತಾ ಇರೋವಂಥ ಸ್ಟ್ಯಾಚ್ಯೂ ಗಿಡಗಳಿಗೆ. ನೆಕ್ಸ್ಟು ಮತ್ತು ಮಕ್ಕಳ ಜೊತೆ ಹೇಗಿರ್ತಿದ್ರು ಸಾಯಿಬಾಬಾ ಅಂತ ಹೇಳ್ಬಿಟ್ಟು ಒಂದಷ್ಟು ಸ್ಟ್ಯಾಚ್ಯೂಗಳೆಲ್ಲ ಮಾಡಿದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ಈ ಪಾರ್ಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಯಾರೆಲ್ಲ ಪಾರ್ಟ್ 1 ನೋಡಿಲ್ಲ ಪ್ಲೀಸ್ ನಾನು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಇಲ್ಲ ಅಂತಂದರೆ ಇಲ್ಲಿ ಮೇಲ್ ಕಾಣ್ತಾರೋ ಐಕಾನಲ್ಲಿ ಕ್ಲಿಕ್ ಮಾಡಿ ನಿಮಗೆ ಪಾರ್ಟ್ 1 ವೀಡಿಯೋ ಬರುತ್ತೆ. ಸೊ ಅದರಲ್ಲಿ ನಾನು ಟ್ರಾವೆಲಿಂಗ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನಪ್ಪ ನೀವು ನೋಡ್ತಿರೋದು ಅಂದರೆ, ಸೇಮ್ ನಾನು ಹೇಳ್ದೆ ಅಲ್ಲ. ಸೊ ಈ ಪಾರ್ಕಲ್ಲಿ ಈ ಸ್ಟ್ಯಾಚ್ಯೂ ಯಾಕೆ ಇಟ್ಟಿದ್ದಾರೆ ಅಂದರೆ, ಇದಕ್ಕೆ ಮೀನಿಂಗ್ ಏನು ಅಂದರೆ, ಅವರಿಗೆ ಗಿಡಗಳು ಬೆಳೆಸೋದು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅದ್ರ ಪ್ರತೀಕ ಅಂತ ಹೇಳಿಬಿಟ್ಟು ಅವರು ಈ ಸ್ಟ್ಯಾಚ್ಯೂನ ಅಲ್ಲಿ ಇಟ್ಟಿರೋದು. ಸೊ ಗುರುವಾರ ಆಗಿರೋದ್ರಿಂದ ಪ್ರತಿ ಗುರುವಾರ ಶಿರಡಿಯಲ್ಲಿ ಮೆರವಣಿಗೆ ನಡೆಯುತ್ತೆ. ಸೊ ಇಲ್ಲಿ ನೀವು ನೋಡ್ತಿದ್ರಲ್ಲ, ಇದೆ ಮೇಯ್ನ್ ಎಂಟ್ರೆನ್ಸು. ಈ ಟೆಂಪಲ್ ಒಳಗಡೆ ಸ್ಲಿಪ್ಪರ್ಸ್ ಆಗಿರ್ಬೋದು ಮತ್ತು ಮೊಬೈಲು ಕಂಪ್ಲೀಟಾಗಿ ಅಲೋ ಮಾಡೋದೇ ಇಲ್ಲ. ಸೊ ಅದಕ್ಕೆ ಇಲ್ಲಿ ಮೊಬೈಲ್ ಲಾಕರ್ಸು, ಶೂ ಸ್ಟ್ಯಾಂಡ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಆ ಮೊಬೈಲ್ಗೆ ನಾವು ಪೇ ಮಾಡಬೇಕು, ಶೂಗೆ ಫ್ರೀ ಇರುತ್ತೆ ಸ್ಲಿಪ್ಪರ್ಸ್ದೆಲ್ಲ. ಸೊ ಇಲ್ಲಿ ಏನೆಲ್ಲ ನಿಮಗೆ ಪೂಜೆ ಸಾಮಾನು ಬೇಕು, ಪ್ರಸಾದಕ್ಕೆ ಬೇಕು ಅಂತಂದರೆ, ಮತ್ತು ಟಿಕೆಟ್ಸ್ ಅಲ್ಲೇ ಹೋಗಿ ತೊಗೊಳ್ತಿದ್ದೀವಿ ಅಂದರು ಸೊ ಇಲ್ಲೆಲ್ಲ ಸಿಗುತ್ತೆ ನಿಮಗೆ. ಇಲ್ಲಿ ಗೇಟ್ಸ್ ಪ್ರಕಾರ ಇರುತ್ತೆ, ಗೇಟ್ 1, ಗೇಟ್ 2, ಗೇಟ್ 3. ಸೊ ಆ ಇದರಲ್ಲಿ ಬಿಡ್ತಾರೆ ನಿಮಗೆ ಒಳಗಡೆಗೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ನೀವೇನಾದರೂ ಶಾಪಿಂಗ್ ಮಾಡಬೇಕು ಅಂತಂದರೆ ಆ ಪಕ್ಕದ ಸ್ಟ್ರೀಟಲ್ಲೇ ನೀವು ಮಾಡ್ಕೋಬಹುದು ಎಲ್ಲ. ಸೊ ಇಲ್ಲಿ ನೀವು ತೋರಿಸಿದ್ರಲ್ಲ, ಇದೆಲ್ಲ ಶಾಪಿಂಗ್ ಸ್ಟ್ರೀಟು ನಿಮಗೆ. ನೆಕ್ಸ್ಟು ಇಲ್ಲಿ ಒಂದು ಮ್ಯೂಸಿಯಂ ಇದೆ ಟೆಂಪಲ್ ಪಕ್ಕದಲ್ಲೇ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಸಾಯಿಬಾಬಾ ಅವರ ಜೀವನ ಚರಿತ್ರೆ ಇದೆ. ಹಾಗೆ ಇಲ್ಲಿ ಅವರ ಹಳೇ ರಿಯಲ್ ಈ ಬ್ರಿಟಿಷರು ತೆಗೆದಿದ್ರಲ್ಲ ಫೋಟೋಸು, ಸೊ ರಿಯಲ್ ಸಾಯಿಬಾಬಾ ಫೋಟೋ ಸಹ ಇಲ್ಲಿ ಅವೈಲೇಬಲ್ ಇದೆ. ಬಟ್ ಅವರಲ್ಲಿ ಒಳಗಡೆ ನನಗೆ ಫೋಟೋಸು ವೀಡಿಯೋಸ್ ಅಲೋ ಮಾಡಲಿಲ್ಲ. ಸೊ ಹೊರಗಡೆ ಎಲ್ಲ ನಾನು ತಗೊಂಡಿದ್ದೀನಿ. ಯಾರು ವಿಸಿಟ್ ಮಾಡ್ತಿದ್ದೀರಾ ಖಂಡಿತ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಒಳ್ಳೆ ಫೋಟೋಸ್ ನೋಡ್ಬೋದು, ನಾವು ರಿಯಲ್ ಸಾಯಿಬಾಬಾ ಫೋಟೋ ನೋಡಬಹುದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಅಲ್ಲಿ ಒಂದು ಕಣ್ಣು ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ನಾನು ಅದನ್ನು ಪರ್ಚೇಸ್ ಮಾಡಿದ್ದೀನಿ. ಲಾಸ್ಟಲ್ಲಿ ಆ ಫೋಟೋ ನಿಮಗೆ ಆ್ಯಡ್ ಮಾಡ್ತೀನಿ. ಅಲ್ಲೇ ಹೋಗ್ಬಿಟ್ಟು ನೀವು ವಿಚಾರಿಸಿ ಆ ಸ್ಟೋರಿ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರೋದೇ ದ್ವಾರಕಾಮಯಿ. ನಾವು ಹೋಗಿದ್ದು ಹೋಳಿ ಹುಣ್ಣಿಮೆ ಆಗಿರೋದ್ರಿಂದ ಅಲ್ಲಿ ದುನಿ ಹಾಕಿದ್ರು ದೊಡ್ಡದಾಗಿ. ಇದರಲ್ಲಿ ತೆಂಗಿನಕಾಯಿ ಎಲ್ಲ ಹಾಕ್ಬೋದು, ನಾವೇನು ಇಷ್ಟಾರ್ಥ ಇರುತ್ತೆ ಅದನ್ನೆಲ್ಲ ಹೇಳ್ಕೊಂಡು ಅಲ್ಲಿ ಹಾಕ್ಬೋದು. ಹಾಗೆ ಅಲ್ಲೇ ಪಕ್ಕದಲ್ಲೇ ನಿಮಗೆ ದ್ವಾರಕಾಮಯಿ ಹತ್ರನೇ ಶಾಪಿಂಗ್ದು ಇದೆ. ಸೊ ನೈಟ್ ವ್ಯೂ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಟಿಕೆಟ್ಸ್ ಬಗ್ಗೆ ನಾನು ಆಲ್ರೆಡಿ ಪಾರ್ಟ್ 1 ಹೇಳಿದ್ದೀನಿ. ನೀವು ಟಿಕೆಟ್ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬನ್ನಿ. ಸೊ 1 ಟಿಕೆಟ್ಗೆ 2 ಸಲ ದರ್ಶನ ಮಾಡಬಹುದು. ನೈಟ್ ಒಂದು ಆರತಿ ಮಾಡ್ಬೋದು, ಮಾರ್ನಿಂಗ್ ಒಂದು ಆರತಿ ವಿಸಿಟ್ ಮಾಡಬಹುದು. ಸೊ ನೆಕ್ಸ್ಟ್ ನಾವೀಗ ಪ್ರಸಾದಾಲಯದ ಬಗ್ಗೆ ತಿಳ್ಕೊಳ್ಳೋಣ. ಟೆಂಪಲಿಂದ ಒಂದು 1/2 ಕಿಲೋಮೀಟರ್ ದೂರದಲ್ಲಿದೆ ಪ್ರಸಾದಾಲಯ. ನಾವು ನಡ್ಕೊಂಡು ಸಹ ಹೋಗಬಹುದು. ಅಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಾರೆ. ಸೊ ನಿಮಗೆ ಇದ್ದದ್ದು ಫ್ರೀ ಟಿಕೆಟ್ ಸಹ ಅವೈಲೇಬಲ್ ಇರುತ್ತೆ. ಅದು ದೇವಸ್ಥಾನದ ಒಳಗಡೆ ಕೊಡ್ತಾರೆ. ನೀವು ಯಾರೆಲ್ಲ ದೇವಸ್ಥಾನದ ಒಳಗಡೆ ಹೋಗ್ತೀರಾ ಅದಲ್ಲಿ ಅವೈಲೇಬಲ್ ಇರುತ್ತೆ, ಅವ್ರು ಕೊಡ್ತಾರೆ ನಿಮಗೆ. ಸೊ ಅದನ್ನು ತೊಗೊಂಡು ಬಂದು ನೀವು ಬೇಕಂದರೆ ಇಲ್ಲಿ ಊಟ ತಿನ್ಕೊಂಡು ಹೋಗ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ, ಯೂಸ್ಫುಲ್ ಆಯಿತು ಅಂತ ಸಹ ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೆ ವೀಡಿಯೋಸ್ನ, ವ್ಲಾಗ್ಸ್ನ, ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು.